ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯುದ್ಧದ ಪರಿಣಾಮ ದೇಶದೆಲ್ಲೆಡೆ ಎಲ್ಪಿಜಿ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿದೆ. ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ಕೊರತೆ ಎದುರಾಗಿದ್ದು ಹೋಟೆಲ್, ರೆಸ್ಟೋರೆಂಟ್, ಪಿಜಿಗಳು ಬಂದ್ ಆಗ್ತಾ ಇವೆ. ಇನ್ನು ಗೃಹ ಬಳಕೆ ಸಿಲಿಂಡರ್ ಕೊರತೆಯಾಗುವ ಆತಂಕವೂ ನಿರ್ಮಾಣವಾಗಿದೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಅನ್ನ ಬೇಯಿಸೋದಕ್ಕೂ ಕೂಡ ಸಂಕಷ್ಟ ಶುರುವಾಗಲಿದೆ. ಆದರೆ ಮನೆ ಬಳಕೆಯ ಗ್ಯಾಸ್ ಸಿಲಿಂಡರ್ ಅನ್ನ ಬುದ್ಧಿವಂತಿಕೆಯಿಂದ ಉಪಯೋಗಿಸಿ ಬಳಸಿದ್ರೆ ಸಾಮಾನ್ಯವಾಗಿ ಬಾಳಿಕೆ ಬರುವ ಅವಧಿಗಿಂತ 15ರಿಂದ 20 ದಿನಗಳವರೆಗೆ ಎಕ್ಸ್ಟ್ರಾ ಗ್ಯಾಸ್ ಬರುವಂತೆ ಮಾಡಬಹುದು ಅನ್ನೋ ಸೀಕ್ರೆಟ್ ನಿಮಗೆ ಗೊತ್ತಾ? ಹಾಗಿದ್ರೆ ನಿಮ್ಮ ಮನೆಯ ಗ್ಯಾಸ್ ಸಿಲಿಂಡರ್ ಹೆಚ್ಚು ದಿನ ಬಳಕೆಗೆ ಬರುವಂತಹ ಟ್ರಿಕ್ಸ್ ನಾವು ಹೇಳ್ಕೊಡ್ತೀವಿ ನೋಡಿ. ಇರಾನ್ನಲ್ಲಿ ನಡೀತಾ ಇರುವ ಯುದ್ಧದ ಎಫೆಕ್ಟ್ನಿಂದಾಗಿ ಜಾಗತಿಕ ಮಟ್ಟದಲ್ಲಿ ಇಂಧನ ಬಿಕ್ಕಟ್ಟಿನ ಆತಂಕ ಶುರುವಾಗಿದೆ. ಹೀಗಾಗಿ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ ರೀಫಿಲ್ ಮಾಡುವ ಸಮಯವನ್ನ ಕೇಂದ್ರ ಸರ್ಕಾರ ಈಗ 21 ದಿನಗಳಿಂದ ಬರೋಬ್ಬರಿ 25 ದಿನಗಳಿಗೆ ಹೆಚ್ಚಿಸಿದೆ. ಜನ ಭಯಪಟ್ಟು ಅಗತ್ಯಕ್ಕಿಂತ ಹೆಚ್ಚು ಸಿಲಿಂಡರ್ಗಳನ್ನು ಅಡ್ವಾನ್ಸ್ ಆಗಿ ಬುಕ್ ಮಾಡಿ ಮನೆಯಲ್ಲಿ ಸ್ಟಾಕ್ ಮಾಡಿಕೊಳ್ಳಬಾರದು ಅನ್ನೋ ಏಕೈಕ ಉದ್ದೇಶದಿಂದ ತೈಲ ಕಂಪನಿಗಳು ಈ ಮಹತ್ವದ ನಿರ್ಧಾರ ತೆಗೆದುಕೊಂಡಿವೆ. ಯುದ್ಧದ ಭೀತಿಯಿಂದ ಗ್ಯಾಸ್ ಶಾರ್ಟೇಜ್ ಆಗಬಹುದು ಅನ್ನೋ ಭಯ ಜನಸಾಮಾನ್ಯರಲ್ಲಿದೆ. ಆದರೆ ನಾವು ಅಡುಗೆ ಮಾಡುವಾಗ ಮಾಡುವ ಸಣ್ಣ ಪುಟ್ಟ ತಪ್ಪುಗಳನ್ನು ತಿದ್ದಿಕೊಂಡ್ರೆ ಗ್ಯಾಸ್ ಉಳಿಸೋದ್ರ ಜೊತೆಗೆ ನಮ್ಮ ದುಡ್ಡನ್ನು ಸೇಫ್ ಮಾಡಬಹುದು. ನಿಮ್ಮ ಅಡುಗೆ ಮನೆಯಲ್ಲಿಯೇ ಕೆಲವು ಸಿಂಪಲ್ ಸ್ಮಾರ್ಟ್ ಹ್ಯಾಕ್ಸ್ ಮಾಡೋದ್ರ ಮೂಲಕ ನಿಮ್ಮ ಗ್ಯಾಸ್ ಸಿಲಿಂಡರ್ ಜೀವಿತಾವಧಿಯನ್ನು ಆರಾಮಾಗಿ 15ರಿಂದ 20 ದಿನಗಳವರೆಗೆ ಎಕ್ಸ್ಟ್ರಾ ಬರುವಂತೆ ಮಾಡಬಹುದು. ಹೌದು, ಅಡುಗೆ ಮಾಡುವಾಗ ಗ್ಯಾಸ್ ಬರ್ನರ್ ಮತ್ತು ಪಾತ್ರೆಯ ನಡುವಿನ ಅಂತರ ಸರಿಯಾಗಿದೆಯಾ ಚೆಕ್ ಮಾಡಿ. ಪಾತ್ರೆಯು ಬೆಂಕಿಯ ಉರಿಯಿಂದ ತುಂಬಾ ಅಂತರದಲ್ಲಿದ್ದರೆ ಪಾತ್ರೆ ಬಿಸಿಯಾಗಲು, ಆಹಾರ ಬೇಯಲು ಬಹಳಷ್ಟು ಸಮಯ ಹಿಡಿಯುತ್ತೆ. ಇದರಿಂದ ಗ್ಯಾಸ್ ವೇಸ್ಟ್ ಆಗೋದು ಗ್ಯಾರಂಟಿ. ಪಾತ್ರೆಯನ್ನ ಸರಿಯಾದ ಅಂತರದಲ್ಲಿಟ್ಟರೆ ಶಾಖ ನೇರವಾಗಿ ಪಾತ್ರೆಗೆ ತಾಗಿ ಅಡುಗೆ ಫಟಾಫಟ್ ಅಂತ ರೆಡಿಯಾಗತ್ತೆ. ಗ್ಯಾಸ್ ಕೂಡ ಉಳಿಯುತ್ತೆ. ಪಾತ್ರೆಗೆ ಮುಚ್ಚಳ ಮುಚ್ಚದೆ ಅಡುಗೆ ಮಾಡೋದು ಗ್ಯಾಸ್ ವೇಸ್ಟ್ ಆಗಲು ಇರುವ ಬಹುದೊಡ್ಡ ಕಾರಣ. ಯಾವುದೇ ಅಡುಗೆ ಮಾಡುವಾಗಲೂ ಪಾತ್ರೆಗೆ ಸರಿಯಾದ ಮುಚ್ಚಳ ಮುಚ್ಚಿ. ಇದರಿಂದ ಪಾತ್ರೆಯ ಒಳಗಿನ ಹಬೆ ಮತ್ತು ಶಾಖ ಹೊರಗೆ ಹೋಗದೆ ಆಹಾರ ಬೇಗನೆ ಬೇಯಲು ಸಹಾಯ ಮಾಡುತ್ತೆ. ಬೇಳೆ, ತರಕಾರಿ ಅಥವಾ ಯಾವುದೇ ಕಾಳುಗಳನ್ನು ಬೇಯಿಸುವಾಗ ಮುಚ್ಚಳ ಮುಚ್ಚಿದ್ರೆ ನಿಮ್ಮ ಗ್ಯಾಸ್ ಸಿಕ್ಕಾಪಟ್ಟೆ ಸೇವ್ ಆಗುತ್ತೆ. ಅಡುಗೆ ಮನೆಯಲ್ಲಿ ಗ್ಯಾಸ್ ಉಳಿಸುವ ಅತಿ ದೊಡ್ಡ ಅಸ್ತ್ರ ಅಂದರೆ ಅದು ಪ್ರೆಷರ್ ಕುಕ್ಕರ್. ಬೇಳೆ, ಅನ್ನ, ತರಕಾರಿ ಅಥವಾ ಮಾಂಸದಂತಹ ಆಹಾರಗಳು ಕುಕ್ಕರ್ನಲ್ಲಿ ಸೀಟಿ ಹೊಡೆಯುವಷ್ಟರಲ್ಲಿ ಬೆಂದು ಬಿಡುತ್ತೆ. ಆದರೆ ಕುಕ್ಕರ್ಗೆ ಸರಿಯಾದ ಪ್ರಮಾಣದ ನೀರು ಹಾಕಿದ್ದೀರಾ ಮತ್ತು ಅದರ ಮುಚ್ಚಳ ಟೈಟ್ ಆಗಿದೆಯಾ ಖಚಿತಪಡಿಸ್ಕೊಳ್ಳಿ. ಸರಿಯಾದ ಹಬೆ ಉತ್ಪತ್ತಿಯಾದರೆ ಅನಿಲದ ಬಳಕೆ ಭಾರಿ ಪ್ರಮಾಣದಲ್ಲಿ ಕಡಿಮೆಯಾಗುತ್ತೆ. ಕೆಲವರು ಗ್ಯಾಸನ್ನು ಆನ್ ಮಾಡಿ ಆಮೇಲೆ ತರಕಾರಿ ಹೆಚ್ಚೋದಕ್ಕೆ ಅಥವಾ ಮಸಾಲೆ ರುಬ್ಬಲು ಶುರು ಮಾಡ್ತಾರೆ. ಇದು ಪಕ್ಕಾ ಬ್ಯಾಡ್ ಹ್ಯಾಬಿಟ್. ಒಲೆ ಹಚ್ಚುವ ಮುನ್ನವೇ ತರಕಾರಿ ಕತ್ತರಿಸೋದು, ಒಗ್ಗರಣೆಗೆ ಬೇಕಾದ ವಸ್ತುಗಳನ್ನು ರೆಡಿ ಮಾಡ್ಕೊಳ್ಳೋದು ಉತ್ತಮ. ಎಲ್ಲವೂ ರೆಡಿ ಇದ್ದಾಗ ಗ್ಯಾಸ್ ಆನ್ ಮಾಡಿದ್ರೆ ಸುಮ್ಮನೆ ಗ್ಯಾಸ್ ಉರಿಯೋದು ತಪ್ಪತ್ತೆ. ಅಡುಗೆ ಕೆಲಸ ಕೂಡ ಸೂಪರ್ ಫಾಸ್ಟ್ ಆಗಿ ಮುಗಿಯುತ್ತೆ. ನಿಮ್ಮ ಗ್ಯಾಸ್ ಸ್ಟವ್ನ ಬರ್ನರ್ನಲ್ಲಿ ಉರಿ ಹಳದಿ ಬಣ್ಣದಲ್ಲಿ ಬರ್ತಾ ಇದ್ರೆ ಅಥವಾ ಉರಿ ದುರ್ಬಲವಾಗಿದ್ರೆ ಗ್ಯಾಸ್ ಪೋಲಾಗ್ತಿದೆ ಅಂತ ಅರ್ಥ. ಜೊತೆಗೆ ಸಣ್ಣ ಪ್ರಮಾಣದ ಗ್ಯಾಸ್ ಸೋರಿಕೆ ಇದ್ರೂ ನಿಮ್ಮ ಸಿಲಿಂಡರ್ ಬೇಗನೆ ಖಾಲಿ ಆಗಬಹುದು. ಹಾಗಾಗಿ ಕಾಲಕ್ಕೆ ಬರ್ನರ್ ಕ್ಲೀನ್ ಮಾಡೋದು, ರೆಗ್ಯುಲೇಟರ್ ಪೈಪನ್ನು ಚೆಕ್ ಮಾಡಿಸೋದು ಬಹಳ ಮುಖ್ಯ. ಒಟ್ಟಿನಲ್ಲಿ ಯುದ್ಧದ ಟೆನ್ಷನ್ ಇರಲಿ ಅಥವಾ ಇಂಧನದ ಬಿಕ್ಕಟ್ಟು ಇರಲಿ, ನಮ್ಮ ಅಡುಗೆ ಮನೆಯಲ್ಲಿ ನಾವು ಈ 5 ಸ್ಮಾರ್ಟ್ ಹ್ಯಾಕ್ಸ್ ಅನ್ನ ಚಾಚೂ ತಪ್ಪದೆ ಫಾಲೋ ಮಾಡಿದ್ರೆ ಯಾವ ಭಯವೂ ಇಲ್ಲ. ಇದರಿಂದ ನಮ್ಮ ಗ್ಯಾಸ್ ಸಿಲಿಂಡರ್ ಕನಿಷ್ಠ 15ರಿಂದ 20 ದಿನ ಹೆಚ್ಚುವರಿಯಾಗಿ ಬರುವುದು ಗ್ಯಾರಂಟಿ. ಇದು ಕೇವಲ ಗ್ಯಾಸ್ ಉಳಿತಾಯ ಮಾತ್ರವಲ್ಲ, ನಿಮ್ಮ ಜೇಬಿನಲ್ಲಿ ಹಣ ಉಳಿಸುವ ಜಾಣತನದ ಹೆಜ್ಜೆ ಕೂಡ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.